निर्मलपत्रपुष्पाणि समर्पयामि आभरणार्थं निर्मलपत्रपुष्पाणि समर्पयामि अपौष्टामि आपवः दानवो जयदातन हेरणा विचक्कदे यो विष्णुपदमूलसत्तसमादिकदनः दामोदराग्रमः संकर्षणाग्रमः वासुदेवाय नमः प्रद्युम्नाग्रमः अनिरुद्धाग्रमः पुरुषोत्तमाग्रमः दोक्षिजाग्रमः वनस्पतिरसोत्पन्ना गन्धाढ्यो गन्धवत्तमः आत्रेकस्त्रवदेवानां ಅಖಿಲ ಕರ್ನಾಟಕ ಪ್ರದೇಶ ಕಾಡುಗಳ ಸಂಘದ ವತಿಯಿಂದ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದ್ದು ಇದು ಜಯಮಾರ್ತಿ ನಗರಕ್ಕೆ ಶ್ರೀ ಶ್ರೀ ಬಸವರಾಮಾನಂದ ಸ್ವಾಮಿಗಳು ವನಕಲ್ಮಠದ ಪೀಠಾಧ್ಯಕ್ಷರು ಪೀಠಾಧ್ಯಕ್ಷರಾಗಿದ್ದಾರೆ. ಪರಿವಾರಗಳ ಪರವಾಗಿ ಅವರಿಗೆ ಸ್ವಾಗತವನ್ನು
ಇವತ್ತು ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ಇವತ್ತು ಪಕ್ಷಾತೀತವಾಗಿ ನಾನು ಈ ಮಾತ್ರ ಈ ಪ್ರಬಂಧ ಸೈನಿಕರ ಪಕ್ಷಾತೀತವಾಗಿ ಪ್ರೀತಿ ಮಾಡ್ತಾರೆ. ದಯವಿಟ್ಟು ಯಾವ ಗಾಳಿ ಮಾಸಿಕೆ ನಾವು ನಿಮ್ಮ ಹುಡುಗರು ನಿಮ್ಮ ಮಾರ್ಗದರ್ಶನ ಸದಾ ಇರ್ತೀರ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಗೋಪಾಲಯ್ಯ ಸಾಹೇಬರು ಇವತ್ತು ಈ ಕ್ಷೇತ್ರದಲ್ಲಿ ಇವತ್ತು ಯಾರೂ ಏನು ಮಾಡೋಕ್ಕಾಗಲ್ಲ. ಈ ಕೃಷಿ ಸಮಿತಿ ಹೇಳ್ತೀನಿ, ಗೋಪಾಲಯ್ಯ ಅವರು ಇವತ್ತು ಪಕ್ಷಾತೀತವಾಗಿ ಎಲ್ಲರನ್ನೂ ಇವತ್ತು ಮನಸ್ಸಿದ್ದಾರೆ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ದಯಮಾಡಿ ಚಪ್ಪಾಳೆ ತಡೆಯನ್ನು ಕೇಳೋಣ. ಅದೇ ರೀತಿ ನಮ್ಮ ಇನ್ನೊಂದು ಮಾಜಿ ಬಿಜೆಪಿ ಸದಸ್ಯರಾಗಿರ್ತಕ್ಕಂಥ ರಾಜೀವ್ ಕುಮಾರ್ ಮಾಡಿದ್ದಾರೆ, ಅವರು ಸಹ ನಮ್ಮೆಲ್ಲರ ಪರವಾಗಿ ನಾವು ಸ್ವಾಗತಿಸ್ತೇವೆ. ನಮ್ಮ ಹಿರಿಯರು ನಮ್ಮ ಮಾರ್ಗದರ್ಶನ ಆಗಿರ್ತಕ್ಕಂಥ ಅಜಯ್ ಸಾಹೇಬ್ ಅವರು ಸಹ ನಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ನಮ್ಮ ನಾರಾಯಣವರ ಸುಪುತ್ರರಾದ ರಾಘವೇಂದ್ರ ಅವರು ಸಹ ನಮ್ಮೆಲ್ಲರ ಪರವಾಗಿ ನಾನು ಸ್ವಾಗತ ವಹಿಸ್ತಾ ಇದ್ದೇನೆ. ವಾರ್ಡಿನ ಅಧ್ಯಕ್ಷ ಆಗಿರ್ತಕ್ಕಂಥ ಲೋಕೇಶ್ ಅವರು ಸಹ ಸ್ವಾಗತ ಬಯಸ್ತಾ ಇದ್ದೇನೆ. ಮತ್ತು ಈ ಒಂದು ಏರಿಯಾಕ್ಕೆ ನಾವು 45 ವರ್ಷ ಇವತ್ತು ನಮಗೆ ಗಣ್ಯವರು ಅತ್ತಪ್ಪಗೌಡರು ಆ ಕಾಲದಲ್ಲಿ ಸ್ಕೂಲ್ ಹೋಗ್ಬೇಕಾದ್ರೆ ಡಾಕ್ಟರ್ ಹೋಗ್ಬೇಕಾಯ್ತು ಅಂತ ಕಾಲದಲ್ಲಿ ಸಹ ನಾವೆಲ್ಲ ಒಂದು ಒಳ್ಳೆ ಕುಟುಂಬವಾಗಿದ್ವಿ. ಅವರು ಸಹ ನಮ್ಮ ಸ್ವಾಗತ ವಹಿಸ್ತಾರೆ. ಮತ್ತು ಸೈದಿ ನಾರಾಯಣ ಅವರು, ನಮ್ಮ ದೇವೇಂದ್ರವರು, ನಮ್ಮ ಪಿಡಿಕೋಟೆ ಮಂಜುನಾಥ್ ಅವರು, ನಮ್ಮ ಸಂಘದ ಸದಸ್ಯರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರು, ರಾಮಣ್ಣ ಅವರು, ವಿಶ್ವನಾಥ್ ಅವರು, ಕೃಷ್ಣಪ್ಪ ಅವರು ಎಲ್ಲ ನಮ್ಮ ಪದಾಧಿಕಾರಿಗಳು ಎಲ್ಲದಕ್ಕಿಂತ ಪ್ರಮುಖವಾಗಿ ಶ್ರೀಕೃಷ್ಣ ವೇಷದಲ್ಲಿ ಇವತ್ತು ಪದಾಧಿಕಾರಿಗಳ ನಿಮ್ಮೆಲ್ಲರಿಗೂ ಸಹ ನಾವು ನಮಸ್ಕಾರ ತಿಳಿಸ್ತಾ ನಿಮ್ಮೆಲ್ಲರೂ ಕುರಿತು ಈಗ ನಿಮ್ಮೆಲ್ಲರೂ ಕುರಿತು ನಮ್ಮ ವನಿಕಲ್ ಮಠದ ಪೀಠಾಧ್ಯಕ್ಷರಾದ ನಮ್ಮ ಗುರುವಾದ ಶ್ರೀ ಶ್ರೀ ಬಸವಾನಂದ ರಮಾನಂದ ಸ್ವಾಮಿಗಳು ಈ ಒಂದು ಕಾರ್ಯಕ್ರಮವನ್ನು ಕುರಿತು ಮಾತಾಡ್ತಾರೆ. ಸಮುಲ್ಲೇಖನದಿದ್ದೆಗೆ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಶ್ರೀಕೃಷ್ಣ ಜಯಂತಿಯ ಪ್ರಯುಕ್ತ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ಎಲ್ಲ ಸಮುದಾಯದವರನ್ನ ಒಟ್ಟಿಗೆ ಗೂಡಿಸಿಕೊಂಡು ಧರ್ಮ ಕಾರ್ಯದಲ್ಲಿ ತೊಡಗಿಸುವಂತಹ ನಮ್ಮ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಯಾವುದೇ ಜಾತಿ ಮತ ಪಂಥಗಳ ಭೇದವಿಲ್ಲದೆ ಸರ್ವ ಜನಾಂಗದ ನಾಯಕರು ಅಂತಂದ್ರೆ ನಮ್ಮ ಗೋಪಾಲಣ್ಣನವರು ಶಾಸಕರು. ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರ ಒಂದ್ಸಲ ಜೋರಾಗಿ ಚಪ್ಪಳೆಯನ್ನ ತಟ್ಟಿ. ಡಾಕ್ಟರ್ ಮಹೇಶ್ ರವರು ಅವರು ಯಾವುದೇ ಪಕ್ಷದಲ್ಲಿರಲಿ, ಆದ್ರೆ ನಾವೆಲ್ಲರೂ ಸಹ ಈ ಭಾಗಕ್ಕೆ ಬಂದಂತ ಸಂದರ್ಭದಲ್ಲಿ ನಾನು ಗೋಪಾಲಣ್ಣನಿಗೆ ನಾನು ಸಪೋರ್ಟ್ ಮಾಡೋದು, ನಿಂತು ಕೆಲಸ ಮಾಡೋದು ಸ್ವಾಮೀಜಿ ಅಂತ ಮಾತನ್ನು ಸಹ ಅವರು ಹೇಳ್ತಾ ಇದ್ರು. ಮಹೇಶ್ ರವರು ಆರೋಗ್ಯರೆ ಅವರು ಕಾಯ ವಾಚ ಮನಸಾರೆ ಕೆಲಸವನ್ನ ಮಾಡ್ತಾ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವಂತ ಕಾರ್ಯವನ್ನ ಮಾಡ್ತಿದ್ದಾರೆ. ಅವ್ರಿಗೊಂದ್ಸಲ ಜೋರಾಗಿ ಚಪ್ಪಳೆಯನ್ನ ತಟ್ಟಿ. ಮತ್ತು ಕೃಷ್ಣನ ಮತ್ತು ರಾಧೆ ಎಲ್ಲ ವೇಷವನ್ನ ಹಾಕಿಕೊಂಡು ಪುಟಾಣಿ ಮಕ್ಕಳು ಮುದ್ದಾಗಿ ಈ ಕಾರ್ಯಕ್ರಮದಲ್ಲಿ ಬಂದಿರುವಂತದ್ದು. ಅವ್ರನ್ನೆಲ್ಲ ರೆಡಿ ಮಾಡಿದಂತ ಎಲ್ಲ ತಾಯಂದಿರರಿಗೆ, ಶಿಕ್ಷಕರಿಗೆ ಒಂದ್ಸಲ ಜೋರಾಗಿ ಚಪ್ಪಳೆಯನ್ನ. ಸರ್ವ ಜನಾಂಗದ ಪೂಜಿತಗೊಳ್ಳುವಂತಹ ಏಕೈಕ ವ್ಯಕ್ತಿ ಅಂದ್ರೆ ಅದು ಶ್ರೀಕೃಷ್ಣ ಪರಮಾತ್ಮ ಅನ್ನುವಂಥದ್ದು. ಕೃಷ್ಣ ಬಾಲ್ಯದಲ್ಲಿ ಹುಟ್ಟುವಾಗ 7-8 ಗಂಡಾಂತರಗಳನ್ನ ಎದುರಿಸುವುದರ ಮೂಲಕವಾಗಿ ಸಮಸ್ಯೆಗಳನ್ನ ಪರಿಹಾರವಾಗಿ ಮಾಡಿಕೊಂಡು ಜನನಗೊಂಡಂತ ಏಕೈಕ ವ್ಯಕ್ತಿ ಅಂದ್ರೆ ಅದು ಶ್ರೀಕೃಷ್ಣ ಪರಮಾತ್ಮ. ಭಗವದ್ಗೀತೆಯನ್ನ ಅರ್ಜುನನಿಗೆ ಬೋಧಿಸುವಾಗ ಒಂದು ಮಾತನ್ನ ಹೇಳ್ತಾನೆ, ಯಾರು ಈ ಜಗತ್ತಿನಲ್ಲಿ ಅನ್ಯಾಯವನ್ನ ಮಾಡುತ್ತಾರೋ ನ್ಯಾಯವನ್ನ ಕೊಡಿಸುವುದಕ್ಕೆ ಆಯಾಯ ಕಾಲಘಟ್ಟಕ್ಕೆ ನಾನು ಮತ್ತೆ ಮರಳಿ ಬರುತ್ತೇನೆ ಎನ್ನುವಂತಹ ಮಾತು 100ಕ್ಕೆ 100 ಸತ್ಯವಾಗಿರುವಂಥದ್ದು. ಇವತ್ತು ಭಾರತ ದೇಶದಲ್ಲಿ ಒಂದು ಧರ್ಮ ಬರಬೇಕು ಅಂತಂದ್ರೆ, ಧರ್ಮ ಅನಾವರಣಗೊಳ್ಬೇಕು ಅಂತಂದ್ರೆ ಇವತ್ತು ಪ್ರಧಾನ ಮಂತ್ರಿಗಳವರ ನೇತೃತ್ವದಲ್ಲಿ ಇವತ್ತು ಈ ದೇಶವನ್ನ ಧರ್ಮಮಯವಾಗಿ ಕಟ್ಟಿರುವಂಥದ್ದು ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸಲ್ಲುವಂಥದ್ದು. ಆ ಒಂದು ಜೊತೆಗೆ ನಮ್ಮ ಗೋಪಾಲಣ್ಣನವರು ಈ ಭಾಗದ ಅನೇಕರು ಶಕ್ತಿಯನ್ನ ತುಂಬುವುದರ ಮೂಲಕವಾಗಿ ಧರ್ಮೋ ರಕ್ಷಿತ ರಕ್ಷಿತಃ, ಧರ್ಮವನ್ನ ಯಾರು ರಕ್ಷಣೆಯನ್ನ ಮಾಡ್ತಾರೋ ಅವನನ್ನ ಧರ್ಮ ಸದಾ ರಕ್ಷಣೆಯನ್ನ ಮಾಡುತ್ತದೆ ಅನ್ನುವಂಥದ್ದು. ಅದಕ್ಕೆ ಅನ್ನದಾನಂ ಪರಂ ದಾನಂ ವಿದ್ಯೆದಾನಂ ಅತಃ ಪರಂ ಅನ್ನೇನ ಕ್ಷಣಿಕ ತೃಪ್ತಿ ಯಾವ ಜೀವಂಚ ವಿದ್ಯೆ ಅನ್ನುವಂಥದ್ದು. ಅನ್ನ ಕ್ಷಣಿಕ ತೃಪ್ತಿಯನ್ನ ನೀಡುತ್ತದೆ, ಆದ್ರೆ ಯಾವ ಜೀವಂಚ ವಿದ್ಯೆ ಯಾವಾಗಲೂ ಸದಾ
ಬುದ್ಧಿಯಾಗಿರುವಂಥದ್ದಂದ್ರೆ ನಮಗೆ ಕಲಿಸಿಕೊಟ್ಟಂತ ಗುರು ಆ ವಿದ್ಯೆ ಇದೆಯಲ್ಲ, ಅದು ಸದಾ ಬಿಚ್ಚಿಟ್ಟಂತಹ ವಿದ್ಯೆ, ಅದು ಸದಾ ಒಳೆಯುವಂಥದ್ದು. ಅದು ಎಲ್ಲರೂ ಅಣ್ಣ ತಮ್ಮರು ನಿಮ್ಮನ್ನು ಕೈ ಕೊಡ್ಬೋದು, ಆದ್ರೆ ನೀವು ಕಲ್ತಂತ ವಿದ್ಯೆ ಯಾವತ್ತೂ ಕೈ ಕೊಡೋದಿಲ್ಲ ಅಂತ ಕೃಷ್ಣ ಪರಮಾತ್ಮ ಹೇಳುವಂಥದ್ದು. ಅದಕ್ಕೆ ವಿದ್ಯೆ ಅನ್ನೇನ ಕ್ಷಣಿಕ ತೃಪ್ತಿ ಯಾವ ಜೀವಂಚ ವಿದ್ಯೆ. ವಿದ್ಯೆ ಎಲ್ಲ ಜನ್ಮ ಜನ್ಮಾಂತರದಲ್ಲಿ ನಮ್ಮನ್ನ ಕೈ ಹಿಡಿದು ನಡೆಸುವಂಥದ್ದು. ಅದಕ್ಕೆ ಕರುನಾಡು ಬಾಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಕೈ ಹಿಡಿದು ನೆರೆಸೆನ್ನನ್ನು, ಇವರ ಗತ್ತಲೆ ಗವಿದು ಮನೆದೂರ ಕನಿಕರಿಸಿ ಕೈ ಹಿಡಿದು ನೆರೆಸೆನ್ನನ್ನು. ಆ ಶ್ರೀಕೃಷ್ಣ ಪರಮಾತ್ಮ ಎಲ್ಲರನ್ನೂ ಕೈ ಹಿಡಿದು ನೆರೆಸ್ಕೊಂಡದ್ದು. ಅದಕ್ಕೆ ನಂಬಿಕೆ ಬಹಳ ಮುಖ್ಯ. ಪರಮಾತ್ಮನಲ್ಲಿ ನಂಬಿಕೆ ಇಡಬೇಕು. ಯಾರಲ್ಲಿ ನಂಬಿಕೆ ಇಡುತ್ತಾರೋ ಅದೇ ನಿಜವಾದ ದೈವ. ಅದಕ್ಕೆ ನೆಂಬರು ನೆಚ್ಚರು ಬರಿದ ಕರೆವರು, ನೆಂಬಲರಿಯರು ಈ ಲೋಕದ ಮನುಜರು, ನಂಬಿ ಕರೆದರು ಓ ಎನ್ನನೆ ಶಿವನು, ನೆಂಬದೆ ನೆಚ್ಚದೆ ಬರಿದ ಕರೆವರ ಕೊಂಬು ಮೆತ್ತಿ ಕೂಗೆಂದ ನಮ್ಮ ಕೂಡಲ ಸಂಗಮ ದೇವ ಅಂತ. ಯಾರು ನಂಬಿಕೆ ಇಟ್ಟಿರ್ತಾರ ಪರಮಾತ್ಮನಲ್ಲಿ ಅವರೆಲ್ಲರಿಗೂ ಸಹ ಒಳ್ಳೆಯದಾಗುತ್ತೆ ಅನ್ನುವಂಥದ್ದು. ಬಿಸ್ಲೇರ ಪ್ರಿಯ ಶಾಸಕರು ನಿಕಟಪೂರ್ವ ಸಚಿವರಾಗಿ ತುಂಬಾ ಕೆಲಸವನ್ನ ಮಾಡಿದ್ದಾರೆ. ಈ ಭಾಗದಲ್ಲಿ ಮೊದಲೇ ರೋಡಲ್ಲಿ ಬರಕ್ ಆಗ್ತಿರ್ಲಿಲ್ಲ, ಅಷ್ಟು ಅದ್ಭುತವಾಗಿ ಎಲ್ಲ ಕೆಟ್ಟೋಗಿತ್ತು. ಆದ್ರೆ ಇವತ್ತು ಅದನ್ನ ಸರಿಪಡಿಸೋದ್ರ ಮೂಲಕವಾಗಿ ಒಳ್ಳೆ ಡಾಂಬರೀಕರಣ, ಎಲ್ಲರಿಗೂ ಕುಡಿಯುವ ನೀರಿನ ವ್ಯವಸ್ಥೆ, ತುಂಬಾ ಸೌಲಭ್ಯಗಳನ್ನ ಒದಗಿಸಿ ಕೊಡೋದ್ರ ಮೂಲಕ ಜನಪ್ರಿಯ ಶಾಸಕರು ನಿಕಟಪೂರ್ವ ಸಚಿವರಾಗಿ ಕಾರ್ಯ ಮಾಡಿದ ಗೋಪಾಲಣ್ಣನವರಿಗೆ ಮತ್ತೊಮ್ಮೆ ಜೋರಾಗಿ ಚಪ್ಪಳೆಯನ್ನ ತಟ್ಟಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭ ಆಗಲಿ. ಮಾತಿಗಿಂತ ಮೌನಕ್ಕೆ ಅಧಿಕ ಬೆಲೆ ಇದೆ ನೋಡ. ನಿಮ್ಮೆಲ್ಲರಿಗೂ ಶರಣಾರ್ಥಿ. ನಮಸ್ಕರಿಸುತ್ತಾ ಈಗ ಈ ಒಂದು ಕ್ಷೇತ್ರದ ಶಾಸಕರ ಜನಪ್ರಿಯ ನಾಯಕರು, ಸರ್ವ ಜನಾಂಗದ ಸಮೃದ್ಧಿಯ ಅಧಿಕಾರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕೆ ಗೋಪಾಲಯ್ಯ ಸಾಹೇಬರು ಈ ಒಂದು ಕಾರ್ಯಕ್ರಮವನ್ನು ಕುರಿತು ಮಾತಾಡ್ತಾರೆ. ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯವನ್ನು ಕೋರುತ್ತಾ ಪರಮಪೂಜ್ಯ ಸ್ವಾಮೀಜಿಗಳ ಪಾದಗಳಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರಿಗೂ ಹಿರಿಯರಾದ ನಿವೃತ್ತ ಅಧಿಕಾರಿಗಳಾದ ಜಪ್ಪ ಸ್ವಾಮೀಜಿದ್ದಾರೆ, ರಾಜೇಂದ್ರ ಕುಮಾರ್ ಇದ್ದಾರೆ, ನಮ್ಮ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರು ಮಹೇಶ್ ಅವರಿದ್ದಾರೆ, ವೆಂಕಟೇಶ್ ಅವರು, ರವಿ ಅವರು, ನಾಗರಾಜ್ ಅವರು, ಮಂಜುನಾಥ್ ಅವರು, ನಮ್ಮ ಎಲ್ಲ ಮುಖಂಡರು ಇಲ್ಲಿದ್ದೇನೆ. ನಾನಿಲ್ಲಿ ಬಂದಿರ್ತಕ್ಕಂಥದ್ದು ನಮಗಿಂತ ಕೆಳವರ್ಗ ಇರ್ತಕ್ಕಂಥ ಎಲ್ಲ ಸಮುದಾಯಕ್ಕೆ ನ್ಯಾಯವನ್ನು ಕೊಡಬೇಕು. ನನ್ನ ಕ್ಷೇತ್ರದ ಜನ ನೆಮ್ಮದಿಯಾಗಿದ್ದರೆ ನಾನು ನೆಮ್ಮದಿಯಾಗಿರ್ತೇನೆ. ನನಗೆ ಜಾತಿ ಭೇದ ಭಾವ ಯಾವುದೂ ಇಲ್ಲ. ಯಾಮನೆ ಹೋದ್ರೆ ನಾನು ಊಟ ಮಾಡ್ತೇನೆ, ಯಾರ ಕೈಗೆ ತಿಂಡಿ ತಿಂತೀನಿ, ಹೊಟ್ಟೆ ಹೊಸ್ದಾಗ ಎಲ್ಲಿರ್ತೀನಿ ಅಲ್ಲೇ ಮನೇಲಿ ತಿಂಡಿ ತಿಂತೀನಿ, ಊಟ ಇರ್ತೀನಿ, ಇಲ್ಲಾಂದ್ರೆ ಕಾರಲ್ಲಿ ತಿಂಡಿ ತಿನ್ಕೊಂತೀನಿ. ನಾನು ಇರೋವರೆಗೂ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನ ನೆಮ್ಮದಿಯಾಗಿರ್ಬೇಕು, ಅವರಿಗೆ ಮೂಲಭೂತ ಸೌಲಭ್ಯಗಳನ್ನು ಕೊಡಬೇಕು. ಇವತ್ತು ನಮಗಿಂತ ಕೆಳವರ್ಗದಲ್ಲಿರ್ತಕ್ಕಂಥ ಎಲ್ಲ ಕುಟುಂಬಗಳಿಗೆ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥದ್ದು 7,000 ಮಕ್ಕಳಿಗೆ ಇವತ್ತು ನಾವು ಕೊಟ್ಟಿರ್ತಕ್ಕಂಥ 4 ಶಾಲೆ 60 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಟ್ಟಿ ಇವಾಗ 40 ಜನ ಶಿಕ್ಷಕರನ್ನ ನನ್ನ ಪ್ರತಿಭೆಯಿಂದ ತಾಂಡಿ ಆ ಮಕ್ಕಳಿಗೆ LKG UKG ಇಂದ ಬೆಂಗಳೂರಿನ ಪ್ರತಿಷ್ಠಿತ ಶಾಲೆಯಲ್ಲಿ ಯಾವ ಪುಸ್ತಕನ ಕೊಟ್ಟಿರುತ್ತಾ ಇದೆ ಅದನ್ನು ಪ್ರಾರಂಭ ಮಾಡಿದ್ದೇನೆ. ಕೃಷ್ಣಾನಂದ ಸರ್ಕಲ್ ನಲ್ಲಿರ್ತಕ್ಕಂಥ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ 600 ಮಕ್ಕಳಿಂದ ಇವತ್ತು 2,600 ಮಕ್ಕಳು ಓದ್ತಾ ಇರ್ತಕ್ಕಂಥದ್ದು. ವಿಶ್ವಾಸನಗರದಲ್ಲಿರ್ತಕ್ಕಂಥ ಒಂದು 20-40 ಸೈಟ್ನಲ್ಲಿ 2 ಶಿಫ್ಟ್ ಮಾಡಿದ್ದೇನೆ. 600 ಮಕ್ಕಳೊಂದು ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥದ್ದು. ಶ್ರೀ ಅಖಿಲಬಾರಿ ವಾಸ್ತವ ಶಾಲೆಯಲ್ಲಿ 1,600 ಮಕ್ಕಳು ಇರ್ತಕ್ಕಂಥದ್ದು. ಮುಂದಿನ ವರ್ಷ 2,200 ಮಕ್ಕಳು ಆಗ್ತಾರೆ. 200 ಮಕ್ಕಳು ಇರ್ತಕ್ಕಂಥದ್ದು, 1,600 ಮಕ್ಕಳು ಇರ್ತಕ್ಕಂಥದ್ದು. ಕುರುಬೆಳಗಾವಿಯಲ್ಲಿರ್ತಕ್ಕಂಥ ಕೆಂಪೇಗೌಡ ಶಾಲೆಯಲ್ಲಿ ಈ ವರ್ಷ 600 ಮಕ್ಕಳಿದ್ದಾರೆ. ಶಾಲೆ ಕಂಪ್ಲೀಟ್ ಆಗಿದೆ. ಮುಂದಿನ ವರ್ಷ 1,200 ಮಕ್ಕಳಲ್ಲಿ ಓದ್ತಕ್ಕಂಥದ್ದು. ನಮಗಿಂತ ಕೆಳವರ್ಗದ ಎಲ್ಲ ಕುಟುಂಬದ ಮಕ್ಕಳಿಗೆ ಶಿಕ್ಷಣವನ್ನ, ಇನ್ನೊಂದು ಕಡೆ ಆರೋಗ್ಯವನ್ನ ಕೊಟ್ಟಾಗ ಮಾತ್ರ ಮಕ್ಕಳು ಮೇಲಕ್ಕೆ ಬರೋದಕ್ಕೆ ಸಾಧ್ಯ. ಹೊರತು ಇಲ್ಲಿಂದ ಯಾವುದೇ ಕಾರಣದಿಂದಲೂ ಇವತ್ತು ಆಟ ಸಂಘಗಳಿದೆ. ಈಗ ಸಿಕ್ಕಿದ್ರಲ್ಲಿ ನಿಮ್ಮಲ್ಲಿರ್ತಕ್ಕಂಥ ಆಟ ಸಂಘರು ಶಂಕರ್ನಾಗ್ ಆಟೋ ಸ್ಟ್ಯಾಂಡ್ ನಮ್ಮ ಶಾಸಕರಾಗೋದಕ್ಕಿಂತ ಮುಂಚೆ ಅವರು ಅಸೋಸಿಯೇಷನ್ ಮಾಡಿಸ್ತಾರೆ. ಇವತ್ತು ಆ ಸಂಘದಲ್ಲಿ 70 ಲಕ್ಷ ಹಣವನ್ನ ಇಟ್ಟಿದ್ದಾರೆ. ಪ್ರತಿ ವರ್ಷ 1 ಲಕ್ಷ ಹಣವನ್ನ ಕೊಡ್ತಾ ಇದ್ದಾರೆ. 26 ಸಂಘಗಳನ್ನ ಕಟ್ಕೊಂಡಿದ್ದಾರೆ. ಇವತ್ತೇಳು
ಮಹಿಳಾ ಒಕ್ಕೂಟಗಳನ್ನ ಮಾಡಿಸಿದ್ದೇನೆ. ಒಂದೊಂದು ಒಕ್ಕೂಟದಲ್ಲಿ 100 ಜನ ಮಹಿಳೆಯರಿದ್ದಾರೆ, 100ರಿಂದ 110 ಜನ. ಆ 37 ಒಕ್ಕೂಟಗಳು ಪ್ರತಿ ವರ್ಷ 1 ಲಕ್ಷ ಹಣವನ್ನ ನನ್ನ ಕೊಡೋದು ಮುಖ್ಯನ. ನಿಮ್ಮ ಹೆಣ್ಣಕ್ಕೆ ಸ್ವಾವಲಂಬಿಗಳಾಗಬೇಕು, ಅವರ ಕೃಷಿಯಲ್ಲಿ ಕಷ್ಟಕಾಲಕ್ಕೆ ಆ ಹಣ ಆಗಬೇಕು ಅಂತಕ್ಕಂಥದ್ದು ಸರ್ಕಾರ, ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದ ಬರ್ತಕ್ಕಂಥ ಅನುದಾನವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಇವತ್ತಿಲ್ಲಿರ್ತಕ್ಕಂಥ ನವನಂದಿನಿ ಪಾರ್ಕು ಯಾವ ರೀತಿ ಇವತ್ತು ಇದೆ, ಇರ್ತಕ್ಕಂಥ ಸರ್ಕ್ಯುಲರ್ ಪಾರ್ಕು ಯಾವ ರೀತಿ ಇತ್ತು, ಯಾವ ರೀತಿಯಾಗಿದೆ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರ್ತಕ್ಕಂಥ ಪಾರ್ಕ್ಗಳಾಗಿದೆ. ಇವತ್ತು ನಾನು ನಿಮ್ಮನ್ನ ಕೇಳ್ಕೊಂತಕ್ಕಂಥದ್ದು, ನಾನು ತುಮಕೂರು ಜಿಲ್ಲೆಯಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸಂಪೂರ್ಣವಾಗಿ ಅಲ್ಲೇ ಇದ್ದೆ. ಸಮುದಾಯದ ಮುಖಂಡರ ಸಭೆಯನ್ನ ತುಮಕೂರು, ಚಿತ್ರದುರ್ಗ, ದಾವಣಗೆರೆ, ರಾಯಚೂರು 550 ಜನರ ಒಂದು ಮೀಟಿಂಗ್ ಅನ್ನ ಆರ್ಬಿಟ್ರೇಷನ್ನಲ್ಲಾಯಿತು. ಅವತ್ತು ಸಾಮಾನ್ಯ ದೇವೇಗೌಡರು, ಯಡಿಯೂರಪ್ಪ ಅವರು, ಕುಮಾರಣ್ಣವರು, ಸೋಮಣ್ಣವರು, ಗೋವಿಂದರಾಜು ಅವರು ಎಲ್ಲಾ ಮುಖಂಡರು, ನಮ್ಮ ಚಿಕ್ಕಪೇಟೆ MLA ಅವರು ಸುರೇಶ್ ಬಾಬು ಅವರು ನಾವು ಬಂದಿದ್ದು. ಯಾಕಂದ್ರೆ ನಿಮ್ಮ ಸಮುದಾಯಕ್ಕೆ ಏನು ಅನ್ಯಾಯ ಆಗಿದೆ ಅದನ್ನ ಸರಿಪಡಿಸಬೇಕು ಅಂತಕ್ಕಂಥದ್ದು ಡೆಲ್ಲಿ ಮಟ್ಟದಲ್ಲಿ ಕ್ಯಾಬಿನೆಟ್ ಹಂತದಲ್ಲಿದೆ. ಅದನ್ನ ಮಾಡಿಸ್ಕೊಡ್ತೀನಿ ಅಂತಕ್ಕಂಥದ್ದು ಚುನಾವಣೆ ಗೆದ್ದ ತಕ್ಷಣ ಸನ್ಮಾನ್ಯ ಸೋಮಣ್ಣವ್ರಿಗೆ ನಾನು ಮನವಿ ಮಾಡಿದ್ದೇನೆ, ಸನ್ಮಾನ್ಯ ದೇವೇಗೌಡರಿಗೆ ಮನವಿ ಮಾಡಿದ್ದೇನೆ, ಕುಮಾರಸ್ವಾಮಿ ಅವರು ನಾನು ಮನವಿ ಮಾಡಿದ್ದೇನೆ. ಆ ಕೆಲಸ ಮಾಡಿಸ್ಕೊಡ್ಬೇಕು ಅಂತಕ್ಕಂಥದ್ದನ್ನ ನಾನೇ ಒತ್ತಾಯವನ್ನು ಆಗ್ತಾ ಇದ್ದೇನೆ. ನಿಮ್ಮ ಕೈಗೆ ಆಗುತ್ತೆ ಅಂತಕ್ಕಂಥದ್ದನ್ನ ತಾವು ಇಲ್ಲೇನೇ ಕೆಲಸ ಕಾರ್ಯ ಇದೆ ನನಗೆ ಹೇಳಿ. ಈ ಕಾರ್ಯಕ್ರಮ ಇವತ್ತು ಶ್ರೀಕೃಷ್ಣನಿಗೆ ಒಂದು ಸ್ಥಳ ಬೇಕು. ಮುಂದಿನ ವರ್ಷ ಈಗಾಗಲೇ ತೀರ್ಮಾನ ಮಾಡಿದ್ದೇನೆ, ಒಂದು ಜಾಗವನ್ನ, ಒಂದು ವಿಗ್ರಹವನ್ನು ಇರೋದಕ್ಕೆ ಸ್ಥಳ ಇಲ್ಲಿರ್ತಕ್ಕಂಥ ಎಲ್ಲರೂ ಒಂದೇ ಕಡೆ ಸ್ವಾಮೀಜಿಯನ್ನ ಕರೆದು ಈ ಕಾರ್ಯಕ್ರಮವನ್ನು ಒಂದೇ ಕಡೆ ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ಹೇಳೋದಕ್ಕೆ ಬಯಸ್ತೇನೆ. ಇನ್ನು 6 ತಿಂಗಳಲ್ಲಿ ಮಾಡ್ಕೊಟ್ಟಾದ್ಮೇಲೆ ಉದ್ಘಾಟನೆಗೆ ಗುರುಮನ್ನ ಕರೆಯೋಣ, ನಿಮ್ಮ ಅಧ್ಯಕ್ಷ ಅವರು ಬರ್ತಾರೆ, ಸಂಬಂಧಪಟ್ಟ ಸಚಿವರು ಕರಿಬೇಕಾದ ಕರೆಯೋಣ. ನನ್ನೆಲ್ಲ ಆಸೆ ಇದೆ, ಮಾಡ್ಕೊಡ್ತಾನೆ. ಮುಂದಿನ ವರ್ಷ ಕೃಷ್ಣ ಜನ್ಮಾಷ್ಟಮಿಯನ್ನ ಶ್ರೀಕೃಷ್ಣನ ವಿಗ್ರಹನ ಎಲ್ಲಿಟ್ಟಿರ್ತಾರೆ ಅಲ್ಲೇ ಎಲ್ಲರೂ ಸೇರಿ ನಿಮ್ಮಲ್ಲಿ ಏನಾದ್ರು ಭಿನ್ನಾಭಿಪ್ರಾಯ ಇದೆ ಗುರುಗಳ ಜೊತೆ ಕೊಟ್ಕೊಂಡು ಬಗೆಹರಿಸ್ಕೊಂಬೇಕಂತ ಈ ವೇದಿಕೆ ಮುಖ್ಯನ ನಾನು ಹೇಳ್ತೇನೆ. ನಾನು ಬಂದಿರ್ತಕ್ಕಂಥದ್ದು ಕೆಲಸ ಮಾಡೋದಕ್ಕೆ ನಮಗಿಂತ ಕೆಳವರ್ಗದ ಯಾವುದೇ ಸಮುದಾಯ ಇರಲಿ, ನಮ್ಮ ಸಮುದಾಯ ಇರಲಿ, ಬೇರೆ ಸಮುದಾಯ ಇರಲಿ, ಅವ್ರಿಗೆ ಸಹಾಯ ಮಾಡಬೇಕು ಅಂತಕ್ಕಂಥದ್ದ ನನ್ನ ಕಾಲದಲ್ಲಿ ಆಗ್ಬೇಕು ಅಂತಕ್ಕಂಥದ್ದೇ ನನ್ನ ತಂದೆ ತಾಯಿ ಕಲಿಸ್ಬಿಟ್ಟಿರ್ತಕ್ಕಂಥದ್ದೇ. ಇನ್ನೂ ಒಳ್ಳೆಯದಾಗಿರ್ತಕ್ಕಂಥದ್ದು ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯವನ್ನು ಕೋರ್ತಾ ಬಂದಿರ್ತಕ್ಕಂಥ ಎಲ್ಲಾ ಮುಖಂಡಗಳು, ನನ್ನ ಬಿಟ್ಟು ಬಂದಿರ್ತಕ್ಕಂಥ ಎಲ್ಲಾ ಮುಖಂಡಗಳಿಗೂ, ಎಲ್ಲ ನನ್ನ ತಾಯಂದಿರಿಗೂ, ವಿಶೇಷವಾಗಿ ಈ ಪುಟಾಣಿ ಮಕ್ಕಳನ್ನ ಶ್ರೀಕೃಷ್ಣನ ಅಲಂಕಾರದಲ್ಲಿ, ರಾಧೆ ಅಲಂಕಾರದಲ್ಲಿ ಅವರ ತಾಯಂದಿರು, ಶಾಲೆಯ ಅಧ್ಯಾಪಕ ವರ್ಗದವರು, ಪೋಷಕ ವರ್ಗದವರು ತಾವೆಲ್ಲ ಕರ್ಕೊಂಡು ಬಂದಿದ್ರ ನಿಮ್ಮೆಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯನ ಕೋರಿ ಈ ಮಕ್ಕಳಿಗೆ ಮುಂದಿನ ದಿನದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ತಕ್ಕಂಥ ಭಾಗ್ಯವನ್ನು ಭಗವಂತ ಕೊಡ್ಲಿ ಅಂತ ಹೇಳಿ ನಾನು ಮಾತನಾಡ್ತೇನೆ. ಅದು ನಮಸ್ಕಾರ. ನಮ್ಮನ್ನ ಒಂದು ನಿಮಿಷ ಎಷ್ಟಿಗೆ ಸೇರಿಸುವಂತ ವಿಚಾರದಲ್ಲಿ ನಾವು ಎಲ್ಲ ರೀತಿಯಲ್ಲಿ ನಾವು ಸಹಕಾರ ಮಾಡ್ತೀವಿ ಅಂತ ಹೇಳಿದ್ರೆ ದಯಮಾಡಿ ನಾವೆಲ್ಲರೂ ಅವರಿಗೆ ಚಪ್ಪಾಳೆ ತಟ್ಟಬೇಕು. ಮತ್ತು ಇನ್ನೊಂದು ವಿಚಾರ ನಿಮಗೆ ಎಲ್ಲರಿಗೂ ತಿಳಿಸೋಕೆ ಇಷ್ಟಪಡ್ತೀನಿ. ನಮ್ಮ ಅಖಿಲ ಕರ್ನಾಟಕ ಪ್ರದೇಶ ಕಾರ್ಮಿಕರ ಸಂಘ ಅವತ್ತು ನಾವು ನಮ್ಮ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ದಿವಂಗತ ಗಂಗಾಧರವರು, ನಾವು ಮತ್ತು ಗೋಪಾಲನಗರ ಉತ್ತರ ಕನ್ನಡ ಬಗ್ಗೆ ಗೋಪಾಲನಗರ ಬಂದು ನಮ್ಗೆ ಉದ್ಘಾಟನೆ ಮಾಡಬೇಕು. ನಿಜವಾಗ್ಲೂ ಎಲ್ಲ ಚೆನ್ನಾಗಿ ನಡೀತದೆ. ಅದೇ ರೀತಿ ನಮ್ಮ ಮಿತ್ರಶಾಸ್ತ್ರ ವರದಿನೂ ಸಹ ಸಹಾಯ ಮಾಡ್ತೀವಿ ಅಂತ ಹೇಳಿದರೆ ದಯಮಾಡಿ ನಾನು ಹೇಳುತ್ತೆ ಅಣ್ಣ, ನಾವು ಆಗಲೇ ಮಾತು ಕೊಟ್ಟಂತೆ ಈ ಒಂದು ಭಾಗದಲ್ಲಿ ನೀವು ನಮ್ಮನ್ನು ಯಾವತ್ತೂ ಸಹ ನಂಬಿಕೆ ಇಡಬೇಕು. ನಾನು ಮತ್ತೊಮ್ಮೆ ಪದೇ ಇರಲ್ಲ, ದಯಮಾಡಿ ನಾವು ನಿಮ್ಮದು ಇಷ್ಟೇ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕುರಿತು ಎಲ್ಲರೂ ಮಾತಾಡಿದ್ದಾರೆ. ಓಕೆ ಅಲ್ಲ ಅಣ್ಣ ಒಂದು ಗಂಗಾಧರ ವೈಫ್ ಸನ್ಮಾನ ಅಮ್ಮ ನಮ್ಮ ಹಾಗೂ ಪ್ರಸಾದ ವ್ಯವಸ್ಥೆ ದಯಮಾಡಿ ಎಲ್ಲರೂ ಪ್ರಸಾದ ವ್ಯವಸ್ಥೆ ಕೃಷ್ಣನ ಜನ್ಮ ದಿನದಂದು ಎಲ್ಲರೂ ಸಹ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಮಾಡ್ತಾ ಇರುವಂಥದ್ದು. ವಿವಿಧತೆಯಲ್ಲಿ ಏಕತೆ, ಭಾಷೆಗಳಲ್ಲಿ ಭಿನ್ನತೆ, ಹಲವು ಧರ್ಮಕ್ಕೂ ಸ್ವತಂತ್ರತೆ, ಆದರೂ ಎಲ್ಲರಿಗೂ ಒಬ್ಬಳೇ ಭಾರತ ಮಾತೆ ಎಂಬಂತೆ ಶ್ರೀಕೃಷ್ಣನ ಆದರ್ಶಗಳು, ಶ್ರೀಕೃಷ್ಣನ ರಾಜಕೀಯ ತಂತ್ರಗಳು,
ಶ್ರೀಕೃಷ್ಣನ ಬಡವರ ಬಂಧುವಿನ ಒಂದು ಅವಿಸ್ಮರಣೀಯವಾದಂತಹ ಒಂದು ಈ ಕ್ಷಣದವನ್ನು ನಾವೆಲ್ಲರೂ ಸ್ಮರಿಸುವಂಥದ್ದು. ಆಗದೆ ಸರ್ವ ಜನಾಂಗದ ಶಾಂತಿಯ ತೋಟ ಎಂಬ ಕುವೆಂಪು ವಾಣಿಯಂತೆ ಮಹಾತ್ಮರೆಲ್ಲರೂ ಎಲ್ಲರನ್ನ ಒಳಗೊಂಡಂಥ ತತ್ವ ಅನ್ನುವಂಥದ್ದನ್ನು ನಾವ್ಯಾರೂ ಸಹ ಮರೆಯುವಂಥದ್ದಿಲ್ಲ. ಈ ಕಾರ್ಯಕ್ರಮಕ್ಕೆ ಮಹೇಶ್ ಅವರು, ಆರುಗೆರೆ ಮಹೇಶ್ ಅವರು ಮತ್ತು ಶಾಸಕರು ಗೋಪಾಲಣ್ಣನವರು ಮತ್ತು ಈ ಭಾಗದ ಅನೇಕ ಮುಖಂಡರು, ರವಿ ಅವರು ಮತ್ತು ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭ ಆಗಲಿ. ಅಖಿಲ ಕರ್ನಾಟಕ ಪ್ರದೇಶ ಕಾಡುಗೋಲರ ಸಂಘದ ವತಿಯಿಂದ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ಬಹಳ ತೀರ್ಮಾನ ಮಾಡಿದ್ವಿ. ಆಮೇಲೆ ಮಾಡುವಂಥ ಸಂದರ್ಭದಲ್ಲಿ ನಾವು ಬುದ್ಧಿಯವರು ಕೇಳ್ಕೊಂಡು ಬುದ್ಧಿ ದಯಮಾಡಿ ನೀವು ಬರಬೇಕು, ನಮಗೆ ಆಶೀರ್ವಚನವನ್ನು ನೀಡಬೇಕು ಅಂತೇಳಿ ಬುದ್ಧಿಯವರು ನಮ್ಮ ಶ್ರೀ ಪರಮ ಪೂಜ್ಯರು ಆದಂಥ ಶ್ರೀ ಬಸವರಾಮಾನಂದ ಸ್ವಾಮಿಗಳು ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ಜನ್ಮಾಷ್ಟಮಿಗೆ ಬಂದು ಚಾಲನೆಯನ್ನು ಕೊಡೋದ್ರ ಮೂಲಕ ನಮ್ಮೆಲ್ಲರಿಗೂ ಸಹ, ಅದರಲ್ಲೂ ವಿಶೇಷವಾಗಿ ಜಯಮಾರುತಿ ನಗರದ ಎಲ್ಲ ಸಮಾಜದ ವರ್ಗದ ಜನಕ್ಕೂ ಇವತ್ತು ನಮಗೊಂದು ಖುಷಿ ತಂದಿದೆ. ಅದೇ ಸಂದರ್ಭದಲ್ಲಿ ಇವತ್ತು ನಮ್ಮ ಬುದ್ಧಿಯವರು ಇವತ್ತಿಡೀ ನಮ್ಮ ಸಮಾಜ ಯಾಕಪ್ಪ ಅಂತಂದರೆ ಇವತ್ತು ನಾವು ಅತ್ಯಂತ ಕೆಳಮಟ್ಟದ ಸಮುದಾಯದಲ್ಲಿ ಜನಿಸಿರೋದು. ನಾವು ನಿಜವಾಗ್ಲೂ ಭಾಳ ಆರ್ಥಿಕವಾಗಿರ್ಬೋದು, ಸಾಮಾಜಿಕವಾಗಿ ಆಗಿರ್ಬೋದು, ರಾಜಕೀಯವಾಗಿ ಆಗಿರ್ಬೋದು, ಎಲ್ಲ ರಂಗದಲ್ಲೂ ಸಹ ತುಂಬ ಅತ್ಯಂತ ಕೆಳವರ್ಗದಲ್ಲಿರುವಂಥ ಸಮಾಜದಲ್ಲಿ ಇವತ್ತು ನಮ್ಮ ಬುದ್ಧಿಯವರು ನಮಗೆ ಇವತ್ತು ಸಾಕಷ್ಟು ನಮಗೆ ಮಾರ್ಗದರ್ಶನ ನೀಡ್ತಾರೆ. ನಮಗೆ ಈಗ ಯಾವ ರೀತಿ ನಾವು ಸಮಾಜದಲ್ಲಿ ಚಲಿಸಬೇಕು, ಬೇರೆಯವರ ರೀತಿಯಲ್ಲಿ ನಾವು ಯಾವ ರೀತಿ ಒಂದು ಒಡನಾಟ ಮಾಡಬೇಕು, ಸರ್ಕಾರಗಳ ನಡುವೆನೂ ಅಷ್ಟೇ ನಾವು ಯಾವ ರೀತಿ ಕೆಲಸ ಕಾರ್ಯಗಳನ್ನು ಸಾಧಿಸಬೇಕು ಅಂತ ಹೇಳಿ ಗುರುಗಳು ಪ್ರತಿಯೊಂದು ಹೆಜ್ಜೆಯಲ್ಲೂ ಸಹ ನಮ್ಮ ಸರ್ವಾಂಗೀಣ ಸಮಾಜದ ಅಭಿವೃದ್ಧಿಗಾಗಿ ಶ್ರಮಿಸ್ತಿರ್ತಾರೆ. ನಾನು ನಮಸ್ಕಾರಗಳನ್ನ ಅವರಿಗೆ ತಿಳಿಸ್ತಾ, ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಈ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಕೆ ಗೋಪಾಲಯ್ಯರವರು ಬಂದು ಅವರು ಸಹ ಈ ಒಂದು ಕಾರ್ಯಕ್ರಮದ ಪೂಜಾ ಕಾರ್ಯಕ್ರಮ ಚಾಲನೆ ಮಾಡೋದಕ್ಕೆ ಇವತ್ತು ಜನ್ಮಾಷ್ಟಮಿ ಕಾರ್ಯಕ್ರಮವನ್ನು ಇವತ್ತು ಇಡೀ ನಾವು ಪ್ರಾರಂಭ ಮಾಡಿದ್ವಿ. ಇವತ್ತು ಈ ಒಂದು ಸಂದರ್ಭದಲ್ಲಿ ಅನೇಕ ಜನ ಇವತ್ತು ರಾಜೇಂದ್ರ ಕುಮಾರ್ ಅವರು ಆಗಿರ್ಬೋದು ಮತ್ತು ರಾಘವೇಂದ್ರ ಅವರು ಇರ್ಬೋದು, ಇನ್ನೂ ಅನೇಕ ಜನ ಈ ಭಾಗದ ನಮ್ಮ ದೇವೇಂದ್ರಪ್ಪನವರು, ನಮ್ಮ ಪಿಡಿಕೋಟೆ ಮಂಜುನಾಥ್ರವರು, ಕೇಶವಮೂರ್ತಿರವರು, ನಮ್ಮ ಬಸವರಾಜ್ರವರು, ಕೃಷ್ಣಪ್ಪನವರು, ವಿಶ್ವನಾಥ್ರವರು, ಶ್ರೀನಿವಾಸರವರು, ಅನೇಕ ಜನ ನನ್ನ ಎಲ್ಲ ಸಹಪಾಠಿಗಳು ಇವತ್ತು ಅವರೆಲ್ಲರ ಒಂದು ಸಹಕಾರದಿಂದ ಇವತ್ತು ಈ ಒಂದು ಜನ್ಮಾಷ್ಟಮಿ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗೋದಕ್ಕೆ ಕಾರಣ ಆಗಿದೆ. ಈ ಒಂದು ಜಯಮಾರುತಿ ನಗರದಲ್ಲಿ ಇವತ್ತು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ನಾನು ಇಡೀ ನಾಡಿನ ಸಮಸ್ತ ಜನತೆಗೆ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಚ್ಛೆ. ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಅನುಭವಿಯ ರಾಜಕಾರಣಿಗಳು, ಹೇಮಾವತಿಯ ಹರಿಕಾರರು ಮತ್ತು ಸರ್ಕಾರದಲ್ಲಿ ಇವತ್ತು ಅಸೆಂಬ್ಲಿ ಇವತ್ತು ಜಯಚಂದ್ರ ಅವರಿದ್ರೆ ಅಷ್ಟು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ ಅಂತೇಳಿ ಇವತ್ತು ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ನಾಯಕರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ದೆಹಲಿ ನವದೆಹಲಿಯ ಕರ್ನಾಟಕ ಸರ್ಕಾರದ ಪ್ರತಿನಿಧಿಗಳು, ಶಾಸಕರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಡಿ ಬಿ ಜಯಚಂದ್ರ ಸಾಹೇಬರು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ತಾಯಂದಿರ ತಂಗಿಯರ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜೊತೆ ಇವತ್ತು ಎಲ್ಲ ವರ್ಗದವರ ಜೊತೆ ಒಂದು ಒಳ್ಳೆಯ ಒಂದು ವಿಶ್ವಾಸವನ್ನು ಇಟ್ಕೊಂಡು ಈ ಭಾಗದಲ್ಲಿ ಸರ್ ನವರಾತ್ರಿ ಉತ್ಸವ ಅಂತ ಹೇಳಿ ಆಗ್ತದೆ ಸರ್. ನಮ್ಮ ಭಾಗದಲ್ಲಿ ಬಹಳ ವಿಶೇಷವಾಗಿ ಇವತ್ತು ರಾಜೇಂದ್ರ ಕುಮಾರ್ ಸರ್ ಅವರ ಒಂದು ನೇತೃತ್ವದಲ್ಲಿ ಬಹಳ ಒಂದು 11 ದಿನಗಳ ಕಾಲ ತುಂಬಾ ಬಹಳ ಅಚ್ಚುಕಟ್ಟಾಗಿ ಚೆನ್ನಾಗಿ ನಿರ್ವಹಿಸ್ತಾರೆ. ಇವತ್ತು ರಾಜೇಂದ್ರ ಕುಮಾರ್ ಸರ್ ಅವರನ್ನು ಸಹ ನಮ್ಮ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ನಿಟ್ಟಿನಲ್ಲಿ ನಮ್ಮ ಹಿರಿಯರಾಗಿರ್ತಕ್ಕಂಥ ದಿವಂಗತ ನಾಗರಾಜ್ ಅವರ ಸುಪುತ್ರರಾಗಿರ್ತಕ್ಕಂಥ ಬಿಜೆಪಿಯ ಮುಖಂಡರಾಗಿರ್ತಕ್ಕಂಥ ನಾಗರಾಜ್ ಬಂದಿದ್ದಾರೆ. ಅವರು ಸಹ ನಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ತಾಯಿಗಳು ಮತ್ತು ಅಕ್ಕ ತಂಗಿಯರು ಇವತ್ತು ನಿಜವಾಗಿ ಇವತ್ತು ಈ ಒಂದು ಅಖಿಲ ಕರ್ನಾಟಕ ಪ್ರದೇಶ ಕಾಡುಗೋಲ ಸಂಘಟನೆ ಈ ಒಂದು ಕಾಡುಗೋಲ ಸಮಾಜ ಇವತ್ತು ಏನಾದರೂ ಇವತ್ತು ಅಷ್ಟೇ ಬೆಳಕಿಗೆ ಬರಬೇಕು ಅಂತ ಹೇಳಿದ್ರೆ ಇವತ್ತು ನಿಜವಾಗಿ ನಾವು ಇವತ್ತು ನಮ್ಮನ್ನ ಜಾತಿ ಪೆಟ್ಟಿಗೆ ಸೇರಿಸೋ ವಿಚಾರ ಇರ್ಬೋದು, ಅನೇಕ ವಿಚಾರಗಳಲ್ಲಿ ಇವತ್ತು ನಮ್ಮ ಸಮಾಜವನ್ನ ಇವತ್ತು ಬಹುಶಃ ನಮ್ಮ ಜನಾಂಗದ ಒಬ್ಬ ಶಾಸಕರೇ ಇದ್ದಿದ್ರು ಸಹ ನಮ್ಮನ್ನ ಕಾಯ್ತಿರಲಿಲ್ಲ, ನಮ್ಮನ್ನು ಕಾಪಾಡ್ತಿರಲಿಲ್ಲ. ಇವತ್ತು ಒಂದು ಕುಲಶಾಸ್ತ್ರ ಅಧ್ಯಯನದ ವರದಿಯಾಗಿ ಅದು ಸರ್ಕಾರದಿಂದ ಅದು ಕೇಂದ್ರ ಸರ್ಕಾರಕ್ಕೆ ತಲುಪೋರಿಟ್ಟ ತನಕ ಎಲ್ಲ ರೀತಿಯಲ್ಲೂ ಸಹ ಇವತ್ತು ನಮ್ಮ ಸಮುದಾಯದ ಪರವಾಗಿ ನಿಂತು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ನಿಜವಾಗಿ ಈಗಾಗಲೇ ಈಗ ದೆಹಲಿಯಿಂದಲೂ ಸಹ ರಾಜ್ಯ ಸರ್ಕಾರಕ್ಕೆ
ಆ ಒಂದು ಕೊಡುಗೆಗಳನ್ನ ಕೊಟ್ಟು ಈ ಒಂದು ಸಮಾಜದ ಶ್ರೇಯಸ್ಸಿಗೆ ಅವರು ಇವತ್ತು ಕಾರಣಭೂತರಾಗಿದ್ದಾರೆ. ಇವತ್ತು ಈ ಒಂದು ಮಾತಲ್ಲಿ ಹೇಳಿದ್ರೆ ಸಾಕಾಗಲ್ಲ. ಇವತ್ತು ಶ್ರೀಕೃಷ್ಣನ ಮೇಲೆ ನಾನು ಇವತ್ತು ಈ ಒಂದು ವೇದಿಕೆಯಲ್ಲಿ ಹೇಳೋದಿಷ್ಟೇ, ನಿಜವಾಗಿ ನಾವೆಲ್ಲರೂ ಒಮ್ಮೆ ಮತ್ತೊಮ್ಮೆ ಚಪ್ಪಾಳೆ ತಟ್ಟೋದ್ರ ಮುಖೇನ ನಾವು ಅವ್ರಿಗೆ ಒಂದು ನಮ್ಮ ಅಭಿನಂದನೆ ಸಲ್ಲಿಸೋಣ. ಈಗ ಈ ಒಂದು ಕಾರ್ಯಕ್ರಮವನ್ನು ಕುರಿತು ರಾಜೇಂದ್ರ ಕುಮಾರ್ ಸರ್ ಅವರು ಮಾತಾಡ್ತಾರೆ. ಕಾಡುಗೊಲ್ಲರ ಸಂಘದ ಅಧ್ಯಕ್ಷರು ಮತ್ತು ಸಂಘಟನೆಯಲ್ಲಿ ಬಹಳ ಅತ್ಯಂತ ಚುರುಕಾಗಿ ಗ್ರಾಮೀಣ ಪ್ರದೇಶದಿಂದ ಬೆಂಗಳೂರಿಗೂ ಕೂಡ ಸಂಘಟನೆ ತೊಡಗಿಕೊಂಡಿರ್ತಕ್ಕಂಥ ಮಹೇಶ್ರವರೇ ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ನಾನು ಈ ಸಂದರ್ಭದಲ್ಲಿ ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ. ಬಹುಶಃ ನಾವು ಅಂತ ಹೇಳಿದ್ರೆ ಇವತ್ತು ಗೋಕುಲಾಷ್ಟಮಿಯನ್ನು ಆಚರಿಸುವಂಥ ಸಂದರ್ಭದಲ್ಲಿ ಶ್ರೀಕೃಷ್ಣನ ನೆನೆಬೇಕು. ಈಗಾಗಲೇ ನೀವೆಲ್ಲರೂ ಕೂಡ ಶ್ರೀಕೃಷ್ಣನ ಪ್ರತಿಮೆಯನ್ನು ಇಟ್ಟು ಪೂಜೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಮತ್ತು ಮನೆಯಲ್ಲೂ ಮತ್ತು ಮನಸ್ಸಿನಲ್ಲೂ ಕೂಡ ಇವತ್ತು ಕೃಷ್ಣನನ್ನು ನೀವು ಆರಾಧಿಸ್ತಾ ಇದ್ದೇವೆ. ಈಗ ಒಂದು ಈ ಕೃಷ್ಣನ ಸಾಕಿ ಸಲುವರು ಯಾರಪ್ಪ ಅಂತ ಹೇಳಿದ್ರೆ, ಈ ಏನು ನಾವು ಇವತ್ತು ಸಂಘಟನೆಯಲ್ಲಿ ಇವತ್ತು ಕಾಡುಗೊಲ್ಲರ ಸಮಾಜ ಅಂತ ಏನು ಹೇಳ್ತಿದ್ದೇವೆ, ಅದು ಆ ಹುಟ್ಟಿನಿಂದಲೂ ಕೂಡ ದೊಡ್ಡ ಜನಾಂಗದಲ್ಲಿ ಹುಟ್ಟಿ ಇವತ್ತು ಶ್ರೀಕೃಷ್ಣ ಪ್ರಪಂಚಕ್ಕೆ ಬೆಳಕಾಗಿರ್ತಕ್ಕಂಥದ್ದು ಮತ್ತು ಅವನು ಕೃಷ್ಣನ ಒಂದು ವಿಷ್ಣು ಅವತಾರವೇ ಅಂತೇಳಿ ನಾವೆಲ್ಲರೂ ಕೂಡ ಪೂಜಿಸ್ತಕ್ಕಂಥದ್ದು. ಅದು ಪ್ರಧಾನ ದೇವರೇ ಆಗಿದ್ದಾರೆ. ಇವತ್ತು ಶ್ರೀಕೃಷ್ಣ ಈ ಮಹಾಭಾರತದಲ್ಲಿ ಯುದ್ಧ ಆದಂಥ ಸಂದರ್ಭದಲ್ಲಿ ಯುದ್ಧ ಭೂಮಿನಲ್ಲಿ ಕೃಷ್ಣನಿಗೆ ಉಪದೇಶವನ್ನು ಮಾಡ್ತಕ್ಕಂಥದ್ದು ಅದೊಂದು ಭಗವದ್ಗೀತೆಯಾಗಿ ಹೊರಗಡೆ ಬಂದಿರತಕ್ಕಂಥದ್ದು. ಇವತ್ತು ಹಿಂದೂಗಳಾಗಿರ್ತಕ್ಕಂಥವ್ರು ಅವರೆಲ್ಲರಿಗೂ ಕೂಡ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಗ್ರಂಥ ಅಂತಂದರೆ ಭಗವದ್ಗೀತೆಯನ್ನು ನಾವು ಅಂದಿನಿಂದ ಇವತ್ತು ಕೂಡ ಅಂದರೆ ಕೃಷ್ಣ ಇಲ್ಲಿ ಹುಟ್ಟಿಗೆ ಎಷ್ಟು ವರ್ಷ ಆಗಿದೆ ಅಂದರೆ ಸುಮಾರು 5,000 ವರ್ಷಗಳಾಗಿದೆ. ಅಂದಿನಿಂದಲೂ ಕೂಡ ಇನ್ನೂ ಕೂಡ ಇವತ್ತು ಕೃಷ್ಣನ ಆರಾಧಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡ್ಕೊಂಡು ಬಂದಿದ್ದೇವೆ. ಅದರ ಒಂದು ಇಲ್ಲಿ ಕೃಷ್ಣನ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಕಾಡುಗೊಲ್ಲರು ಮಾತ್ರ ಇವತ್ತು ಯಾವುದೇ ರೀತಿಯಲ್ಲಿ ಬದಲಾವಣೆಯನ್ನು ಆಗಲಿಲ್ಲ. ಅವ್ರು ಯಾವತ್ತೂ ಕೂಡ ಅನಾದಿ ಕಾಲದಿಂದ ಇರತಕ್ಕಂಥ ಆಚಾರ ವಿಚಾರಗಳನ್ನೇ ಮುಂದಿಟ್ಕೊಂಡು ಬಂದಿರತಕ್ಕಂಥದ್ದು. ಎಲ್ಲ ಒಂದು ಕಡೆಗೆ ಇವತ್ತು ಅವ್ರನ್ನ ನಂಬಿರ್ತಕ್ಕಂಥ ಜನ ಇವತ್ತು ಬದಲಾವಣೆ ಆಗಬೇಕು. ಆ ಕಾರಣಕ್ಕೋಸ್ಕರ ನಾನೇ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಕಾಡುಗೊಲ್ಲರ ಜಾತಿ ಇರ್ತಕ್ಕಂಥದ್ದು ಇರಲಿಲ್ಲ ಪಟ್ಟಿನಲ್ಲಿ. ಆ ಜಾತಿಯನ್ನು ಸೇರಿಸಿ ಅವರೆಲ್ಲರಿಗೂ ಕೂಡ ಸರ್ಟಿಫಿಕೇಟ್ ಮಾಡ್ತಕ್ಕಂಥದ್ದು, ಕಾಡುಗೊಲ್ಲರ ನಿಗಮವನ್ನು ಮಾಡಿ ಅವರಿಗೆ ಆರ್ಥಿಕವಾಗಿ ಸಹಾಯ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಇವತ್ತು ಸರ್ಕಾರಗಳು ಕೂಡ ಮಾಡಿ ಬರ್ತಿದೆ ಇರ್ತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಇದು ಹೆಚ್ಚು ಮಾತಾಡ್ತಕ್ಕಂಥ ಸಂದರ್ಭ ಅಲ್ಲ. ನೀವೆಲ್ಲರೂ ಕೂಡ ಕೃಷ್ಣನ ನೆನೆಯೋದ್ರ ಜೊತೆಗೆ ಇವತ್ತು ಸಂಗೀತ ಕಾರ್ಯಕ್ರಮವನ್ನು ಕೂಡ ವಿಸ್ತೃತವಾಗಿ ಇಟ್ಟಿರ್ತಕ್ಕಂಥ ಇದರಲ್ಲಿ ಮಾತನಾಡಿ ನಿಮಗೆ ಬೇಸರ ಮಾಡೋದಕ್ಕೆ ನಾವು ತಯಾರಿಲ್ಲ. ಅದಕ್ಕೆ ಹೆಚ್ಚು ಮಾತಾಡೋಕ್ಕೆ ಹೋಗೋದಿಲ್ಲ. ನಿಮ್ಮೆಲ್ಲರಿಗೂ ಶುಭವಾಗಲಿ. ಕೃಷ್ಣನ ಆಶೀರ್ವಾದ ಯಾವತ್ತೂ ಕೂಡ ನಿಮ್ಮಲ್ಲಿ ಇರಲಿ. ಇವತ್ತು ಆ ಥರ ದಯೆಯಿಂದ ನಾವೆಲ್ಲರೂ ಕೂಡ ಜೀವನದಲ್ಲಿ ಮುಂದೆ ಬರ್ತಕ್ಕಂಥ ಕೆಲಸವನ್ನು ಮಾಡೋಣ ಅಂತಕ್ಕಂಥ ಮಾತಿನಲ್ಲಿ ಈ ಸಂಘಟನೆ ಮಾಡಿರ್ತಕ್ಕಂಥ ಮಹೇಶ್ವರವರಿಗೆ ಮತ್ತು ಎಲ್ಲರ ಸ್ನೇಹಿತರು ಕೂಡ ವಂದಿಸಿ ಅಭಿನಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಅವ್ರು ಯಾವ್ಯಾವ ಏನೇನು ಕೊಡಬೇಕು ಅದು ಮಾಡ್ಕೊಳ್ತಾರ. ಅದೇ ರೀತಿ ನಮ್ಗೆ ಇವತ್ತು ಮೀಸಲಾತಿ ನೆಲಗರಿ ಬಿದ್ದಿದೆ. ಅದು ಡೆಲ್ಲಿಯಲ್ಲಿ ಈಗ ನೇತಾಡ್ತಾ ಈಗ ಅನೇಕ ತಾಂತ್ರಿಕ ಮತ್ತು ಆಡಳಿತಾತ್ಮಕ ನೇತಾಡ್ತಾ ಇದೆ. ಅದೊಂದು ನೀವು ನಮ್ಮ ಪಾಲಿಗೆ ನಿಜವಾಗ್ಲೂ ಶಿಕ್ಷೆ ಪರಮಾತ್ಮ ಸಿದ್ದರಾಮಯ್ಯ ಅವರು ನಮ್ಮನ್ನ ಪರಿಶಿಷ್ಟ ಜಾತಿ ಸೇರಿಸಬೇಕು ಪಂಗಡ ಸೇರಿಸಬೇಕು ಅಂತ ಹೇಳಿ ಇವ್ರು ಶಿಫಾರಸ್ ಮಾಡಕ್ಕೆ ಇವ್ರು ಮುಖ್ಯ ಕಾರಣ. ಜಾಮೀನವರು ಜಜನ್ ಸಾಹೇಬ್ ಅದು ಅಲ್ಲಿವರೆಗೂ ಎರಡನೇ ಕಾರಣದಿಂದ ಅದು ತಡೆಗಟ್ಟಲಿದೆ. ಈಗ ದಯಮಾಡಿ ನಿಮ್ಮ ಅಧಿಕಾರಾವಧಿಯಲ್ಲಿ ನಮ್ಮೊಂದು ಪಾಂಡವರು ಹೇಗೆ ಶ್ರೀ ಪರಮಾತ್ಮ ಜೇಡನ್ ಕೊಟ್ಟ ಭಾರತದಲ್ಲಿ ಅದೇ ರೀತಿ ದುಡ್ಡು ಕೊಟ್ಟರೆ ಅಂತ ಹೇಳಿ